ಬೆಳಗಾವಿಯಲ್ಲಿ ಸಚಿವರು ಬೆಚ್ಚಗೆ ಕುಳಿತು ಚಳಿಗಾಲದ ಅಧಿವೇಶನ ನಡೆಸುತ್ತಿದ್ದರೆ ಇತ್ತ ಹರಳಯ್ಯ ಸಮಾಜದ ಮುಖಂಡ ಸಿದ್ದಾಪುರ ತಾಲೂಕಿನ ನಂದನ್ ಬೋರ್ಕರ್ ಅಧಿವೇಶನದ ಹೊರಗೆ ತಮ್ಮ ಮಾತಿನ ಮೂಲಕವೇ ಹರಳಯ್ಯ ಸಮಾಜದವರ ಸಮಸ್ಯೆಯನ್ನೇ ಎತ್ತಿ ಹಿಡಿದು ರಾಜಕಾರಣಿಗಳಿಗೆ ಹತ್ತಿದ ಮೈಚಳಿಯನ್ನೇ ಬಿಡಿಸುವಂತೆ ಆಕ್ರೋಶಭರಿತರಾಗಿ ಮಾತನಾಡಿದರು. ತಮಗೆ ಸಿಗಬೇಕಾದ ಹಕ್ಕನ್ನ ಈ ಸಂದರ್ಭದಲ್ಲಿ ಅವರು ಅಂಗಲಾಚಿ ಬೇಡಿದರು. ಇವರ ಆರ್ಭಟದ ಮಾತು ಒಮ್ಮೆ ಸ್ವತಃ ಪ್ರತಿಭಟನಾಕಾರರಲ್ಲಿಯೂ ಕೂಡ ಬಿಸಿತಟ್ಟುವಂತೆ ಮಾಡಿತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೀವಂತವಾಗಿದೆ. ನಮ್ಮ ಸಮಸ್ಯೆಗಳನ್ನ ತಿಳಿದುಕೊಳ್ಳಿ. ಏನಾದ್ರೂ ಫ್ಯಾಕ್ಟರಿ ಇಂಡಸ್ಟ್ರಿಗಳು ಬರ್ದಿಲ್ಲ ಇದ್ರೆ ಇವತ್ತು ನೀವು ಬರೀ ಕಾಲದಲ್ಲಿ ಪಾದರಕ್ಷೆಯಲ್ಲಿ ನಡಿಬೇಕಾದ್ರೆ ಅವತ್ತು ಸಮಗಾರ ಸಮಾಜದ ತಾಕತ್ತು ಗೊತ್ತಾಗ್ತಿತ್ತು. ಆ ಚಪ್ಪಲಿಯಲ್ಲಿ ಇಲ್ಲದೆ ಇದ್ರೆ ಒಂದು ಮಾರು ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬೆರಳಿಕೆ ಜನರಷ್ಟು ವಿದ್ಯಾವಂತರಾಗಿದ್ದಾರೆ, ಬೆರಳಿಕೆ ಜನರಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇನ್ನೂ ಕೂಡ 5-10 ಚಪ್ಪಲ್ ರಿಪೇರಿ ಮಾಡಿ ತೆಗೆದುಕೊಂಡು ಹೋಗುವಂತ ಬೇಳೆಕಾಳು ಇರಲಿ, ಆಹಾರ ಪದಾರ್ಥಗಳಿಂದ ಅವ್ರ ಹೊಟ್ಟೆ ತುಂಬುತ್ತಾ ಇದೆ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಗುಡುಗು, ಮಳೆ, ಸಿಡಿಲು, ಗಾಳಿ, ಕೋವಿಡ್ ಬರಲಿ, ಎಲ್ಲ ಸಂದರ್ಭಗಳಲ್ಲಿ ರಸ್ತೆ ಪಕ್ಕದಲ್ಲಿ ಪಾನ ಕುಯ್ಯೋ ಜಾಗದಲ್ಲಿ ಕುಂತಿ ನಾವು ಚಪ್ಪಲ್ ಹೊಲಿತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟವನ್ನ, ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ನಮ್ಮನ್ನು ಇವಾಗ ನಿಗಮ ಸ್ಥಾಪನೆ ಮಾಡ್ರಿ. ಆ ನಿಗಮದಿಂದ ನಾವು ಸಬಲರಾಗ್ತೇವೆ. ನಮ್ಮಲ್ಲಿ ಧ್ವನಿ ಇದೆ, ಸಂಘಟನೆ ಕೊರತೆ ಇದೆ. ಆದ್ರೆ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮಾಜವನ್ನ, ಸಂಘಟನೆಯನ್ನ ಕಟ್ಕೊಂಡಿದ್ದೇವೆ. ಇಲ್ಲಿ ಬಂದಂತವರು ವೇದಿಕೆ ಮೇಲಿದ್ದರು ಮಾತ್ರ ಮುಖಂಡರಲ್ಲ. ಮುಖಂಡರು, ನಿಜವಾದ ಮುಖಂಡರು ನೀವು. ನಿಮ್ಮ ಹತ್ರ ಶಕ್ತಿ ಇದೆ, ಎತ್ತರಿದ್ದೀರಿ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಎತ್ತರೆ, ಪ್ರತಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ರಿ. ಸಮಾಜದ ಸಮಸ್ಯೆಗಳನ್ನ ಪಟ್ಟಿ ಇಡ್ರಿ. ಯಾಕೆ ಮಾಡಲ್ಲ? ನಾವಿಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕು ಕೇಳ್ತಾ ಇದ್ದೇವೆ. ಹೊನ್ನಾವರದ ಕಿರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆಕೆ ಟೈಲ್ಸ್ ಹೊನ್ನಾವರ. ಇದು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಇದೆ. ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ. ಇದು ಸ್ಥಾಪನೆಗೊಂಡು ಸುದೀರ್ಘ 4 ವರ್ಷಗಳು ಕಳೆದಿದ್ದು ಈಗಾಗಲೇ 5 ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ 4 ಬ್ರಾಂಚ್ ಸ್ಥಾಪಿತವಾಗಿದೆ. ಹೊನ್ನಾವರ, ಶಿರಸಿ, ಮುಂಡಗೋಡ್, ಕಾರವಾರದಲ್ಲಿ ಹಾಗೂ ಮಡ್ಗಾಂವ್ನಲ್ಲಿ 1 ಬ್ರಾಂಚ್ ಹೊಂದಿದೆ. ಇಲ್ಲಿ ಉತ್ತಮ ಗುಣಮಟ್ಟದ, ಸದೃಢವಾದ ಹಾಗೂ ಆಕರ್ಷಕವಾದ ಗ್ರನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ. ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಹೊಸ ವಿನ್ಯಾಸಗಳ ಟೈಲ್ಸ್, ಗ್ರನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ಬನ್ನಿ. ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ. ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್, ಕಿಚನ್ ಸಿಂಕ್, ಬಾತ್ ಫಿಟ್ಟಿಂಗ್ ಹಾಗೂ ಅಡಿಷಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ. ಜೊತೆಗೆ ತಮಿಳುನಾಡು, ರಾಜಸ್ಥಾನ್, ಕರ್ನಾಟಕ, ಆಂಧ್ರಪ್ರದೇಶ್ ಗ್ರನೈಟ್ಗಳು ನಮ್ಮಲ್ಲಿ ನಿಮಗೆ ಸಿಗುತ್ತೆ. ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ. ಸೈಜ್ಗಳಲ್ಲಿ 2x2, 2x4, 63x32, 6x4 ಹೀಗೆ ಹಲವಾರು ಸೈಜ್ಗಳ ವಿಟ್ರಿಫೈಡ್ಗಳು ನಿಮಗೆ ಸಿಗುತ್ತೆ. ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ. ಬನ್ನಿ, ನಿಮಗಿಷ್ಟವಾದುದನ್ನೇ ಆಯ್ಕೆ ಮಾಡಿ. ಹೊಸ ವಿನ್ಯಾಸಗಳ ವಾಲ್ ಮಿರರ್, ದೇವರ ಫೋಟೋಸ್, ವೆಲ್ಕಮ್ ಫ್ರೇಮ್ಸ್ ಕೂಡ ನಮ್ಮಲ್ಲಿ ಇದೆ. ವಿಶೇಷವಾಗಿ ನೀವು ನಮ್ಮಲ್ಲಿ 50,000 ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಇದೆ. ಲೋಡಿಂಗ್, ಅನ್ಲೋಡಿಂಗ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು. ಇವೆಲ್ಲದರ ಉಳಿತಾಯ ನಿಮ್ಮದು. ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ. ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ? ಹಾಗಿದ್ದಲ್ಲಿ ಇವರನ್ನ ಸಂಪರ್ಕಿಸಿ. ಲೋಕೇಶ್ 7795934439 ಅಥವಾ ಮಹಾದೇವ್ 9960133473 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ.
JK ಟೈಲ್ಸ್ ಅಂತೇಳಿ ಹೊನ್ನಾವರದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ. ನಾನು ಇಲ್ಲಿಂದ ಕೈ ತಕ ಹೋಗ್ತಾ ಇರ್ತೀನಿ ಮನೆಗೆ. ಒಂದು 2-3 ಸಲ ಆಯಿತು ಬಂದೊಂದು. ಅಡ್ಡಿಲ್ಲ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹೊನ್ನಾವರದಲ್ಲಿ. ತುಂಬ ಜನ ಬರ್ತಾ ಇದ್ದಾರೆ. ರೇಟು ಬಹಳ ಕಮ್ಮಿ ಇದೆ, ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ. ಅಡ್ಡಿಲ್ಲ, ಪರವಾಗಿಲ್ಲ, ತಗೊಂಡು ಹೋಗ್ಬೋದು. ಬಡವರಿಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ. ನಮ್ಮಲ್ಲಿ ಅನುಭವಿ ಫಿಟ್ಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಿಕೊಳ್ಳುತ್ತೇವೆ. ಈಗಾಗಲೇ ಜಿಲ್ಲಾದ್ಯಂತ JK ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ. ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿಯೇ ಇದೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಮ್ಮ ವಿಳಾಸ JK ಟೈಲ್ಸ್ ಹೊನ್ನಾವರ, ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ, ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ, ಉತ್ತರ ಕನ್ನಡ ಜಿಲ್ಲೆ. ಮೊಬೈಲ್ ನಂಬರ್ ಲೋಕೇಶ್ 7795934439 ಅಥವಾ ಮಹಾದೇವ್ 9960133473ಗೆ ಕಾಲ್ ಮಾಡಿ.